ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತದ ಬಜೆಟ್ ಬಂದಿದೆ. ಇದು ಕೇವಲ ನಂಬರ್ಗಳ ಒಂದು ಡಾಕ್ಯುಮೆಂಟ್ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಹಣಕಾಸಿನ ಭವಿಷ್ಯವನ್ನ ನಿರ್ಧಾರಿಸುವ ಒಂದು ಬ್ಲೂಪ್ರಿಂಟ್. ನಮ್ಮ ಸಂಬಳ, ನಾವು ಕಟ್ಟೋ ಟ್ಯಾಕ್ಸ್, ನಮ್ಮ ಉಳಿತಾಯ ಎಲ್ಲದರ ಮೇಲೂ ಇದರ ಎಫೆಕ್ಟ್ ಇರುತ್ತೆ. 2026ರ ಈ ಬಜೆಟ್ನಲ್ಲಿ ಕೆಲವು ಆಶ್ಚರ್ಯಗಳಿವೆ, ಕೆಲವರ ನಿರೀಕ್ಷೆಗಳು ಹುಸಿಯಾಗಿವೆ. ಹಾಗಾದ್ರೆ ಈ ಬಜೆಟ್ನ ಒಳಹೊರಗನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಎಲ್ಲರ ಮನಸ್ಸಲ್ಲಿರೋ ಒಂದೇ ಪ್ರಶ್ನೆಗೆ ಮೊದಲು ಬರೋಣ. ಈ ಬಜೆಟ್ ಮಧ್ಯಮ ವರ್ಗಕ್ಕೆ ಏನ್ ಕೊಟ್ಟಿದೆ? ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ರಿಲೀಫ್ ಸಿಕ್ಕಿದೆಯಾ? ದಿನಬಳಕೆ ವಸ್ತುಗಳ ಬೆಲೆ ಕಡಿಮೆ ಆಗುತ್ತಾ? ಈ ಬಾರಿಯಾದರೂ ಮಧ್ಯಮ ವರ್ಗದ ಕೈ ಹಿಡಿಯುತ್ತಾ ಸರ್ಕಾರ, ಅಥವಾ ಈ ಬಾರಿಯೋ ನಿರಾಸೆನಾ? ಬನ್ನಿ, ಇದರ ಉತ್ತರವನ್ನ ಒಂದೊಂದಾಗಿ ಹುಡುಕೋಣ. ಮೊದಲು ನಮ್ಮೆಲ್ಲರಿಗೂ ನೇರವಾಗಿ ಸಂಬಂಧಪಟ್ಟ ವಿಷಯ ಅಂದ್ರೆ ನಮ್ಮ ಜೇಬಿನ ಮೇಲೆ ಈ ಬಜೆಟ್ನ ಪರಿಣಾಮ ಏನು ಅಂತ ನೋಡೋಣ. ನಾವು ಕಟ್ಟೋ ತೆರಿಗೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಯಾವ ವಸ್ತುಗಳು ದುಬಾರಿಯಾಗ್ತಿವೆ, ಯಾವುದು ಅಗ್ಗ ಆಗ್ತಿವೆ? ಇದನ್ನೆಲ್ಲ ಈಗ ವಿವರವಾಗಿ ನೋಡೋಣ. ವರ್ಷಗಳಿಂದ ಸಂಬಳ ಪಡೆಯುವ ವರ್ಗದವರು ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ, ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಕಾಯ್ತಾನೇ ಇದ್ದಾರೆ. ಟ್ಯಾಕ್ಸ್ ವಿನಾಯಿತಿ ಲಿಮಿಟ್ ಜಾಸ್ತಿ ಮಾಡ್ಬೋದು ಅಥವಾ ಸ್ಲ್ಯಾಬ್ಗಳನ್ನೇ ಬದಲಾಯಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರ ಯಾವುದೇ ಬದಲಾವಣೆ ಮಾಡದಿರೋ ನಿರ್ಧರಿಸಿದೆ. ಅಂದ್ರೆ ಹೋದ ವರ್ಷದಷ್ಟೇ ಟ್ಯಾಕ್ಸ್ ಈ ವರ್ಷವೂ ಕಟ್ಟಬೇಕು. ಇದು ಲಕ್ಷಾಂತರ ಜನರಿಗೆ ಸ್ವಲ್ಪ ನಿರಾಸೆ ಮೂಡಿಸಿದೆ ಅಂತಲೇ ಹೇಳಬಹುದು. ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಿ ನಿರಾಸೆ ಆಗಿದ್ರೂ ಒಂದು ಕಡೆ ಮಾತ್ರ ಅನಿರೀಕ್ಷಿತವಾದ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಅದೇನಂದ್ರೆ ವಿದೇಶಿ ಪ್ರಯಾಣ, ವಿದ್ಯಾಭ್ಯಾಸ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಹಣ ಖರ್ಚು ಮಾಡುವವರಿಗೆ ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆ ಹೋಗೋರ ಸಂಖ್ಯೆ ತುಂಬನೇ ಜಾಸ್ತಿ ಆಗ್ತಿದೆ ಅಂತ ಎಲ್ಲರಿಗೂ ಈ ಬಜೆಟ್ ಒಂದು ದೊಡ್ಡ ರಿಲೀಫ್ ಕೊಟ್ಟಿದೆ. ಇಲ್ಲಿರೋ ನಂಬರ್ಗಳನ್ನು ನೋಡಿ, ಇದು ನಿಜವಾಗ್ಲೂ ದೊಡ್ಡ ಬದಲಾವಣೆ. ಒಂದು ಉದಾಹರಣೆ ತಗೊಳ್ಳೋಣ. ನಿಮ್ಮ ಮಗುವಿನ ವಿದೇಶಿ ವಿದ್ಯಾಭ್ಯಾಸಕ್ಕೆ ನೀವು 15 ಲಕ್ಷ ರೂಪಾಯಿ ಕಳಿಸ್ತಿದ್ದೀರಾ ಅಂದ್ಕೊಳ್ಳಿ. ಹಳೆ ರೂಲ್ಸ್ ಪ್ರಕಾರ 10 ಲಕ್ಷದ ಮೇಲೆ 20% TCS ಅಂದ್ರೆ ನೀವು 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗಿತ್ತು. ಆದರೆ ಈಗ ಹೊಸ ನಿಯಮದ ಪ್ರಕಾರ ನೀವು ಕೇವಲ 2% ಅಂದ್ರೆ 30,000 ರೂಪಾಯಿ ಕಟ್ಟಿದ್ರೆ ಸಾಕು. ನೇರವಾಗಿ 2.7 ಲಕ್ಷ ರೂಪಾಯಿ ಉಳಿತಾಯ. ಇದು ವಿದೇಶಿ ಪ್ರಯಾಣ ಮತ್ತು ಶಿಕ್ಷಣವನ್ನು ಇನ್ನಷ್ಟು ಸುಲಭ ಮಾಡಲಿದೆ. ಸರಿ, ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಏನೆಲ್ಲ ದುಬಾರಿ ಆಗ್ತಿದೆ? ಸಾಮಾನ್ಯವಾಗಿ ಸರ್ಕಾರ ಐಷಾರಾಮಿ ವಸ್ತುಗಳ ಮೇಲೆ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡುತ್ತೆ. ಈ ಬಾರಿಯೂ ಅದನ್ನೇ ಮಾಡಲಾಗಿದೆ. ಇಂಪೋರ್ಟೆಡ್ ಲಿಕ್ಕರ್, ಲಕ್ಸುರಿ ವಾಚ್ಗಳು, ಸಿಗರೆಟ್, ಪಾನ್ ಮಸಾಲ ಇವೆಲ್ಲದರ ಬೆಲೆ ಏರಲಿದೆ. ಇದರ ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರ ಮೇಲಿನ ತೆರಿಗೆ ಕೂಡ ಜಾಸ್ತಿಯಾಗಿದೆ. ಹಾಗೇನೇ ಕ್ರಿಪ್ಟೋದಿಂದ ಬಂದ ಆದಾಯವನ್ನ ಮುಚ್ಚಿಟ್ರೆ ಬೀಳೋ ಪೆನಾಲ್ಟಿ ಕೂಡ ಈಗ ಹೆಚ್ಚಾಗಿದೆ. ಇನ್ನೊಂದು ಕಡೆ ಕೆಲವು ವಸ್ತುಗಳ ಬೆಲೆ ಇಳಿತಿದೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಔಷಧಿಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡಲಾಗಿದೆ. ಇದು ರೋಗಿಗಳಿಗೆ ದೊಡ್ಡ ಸಹಾಯ. ಹಾಗೆ ಮೇಕ್ ಇನ್ ಇಂಡಿಯಾಗೆ ಸಪೋರ್ಟ್ ಮಾಡೋಕೆ ಸ್ಮಾರ್ಟ್ಫೋನ್ಗಳು ಮತ್ತು ಲೆದರ್ ಪ್ರಾಡಕ್ಟ್ಸ್ಗಳ ಕೆಲವು ಬಿಡಿಭಾಗಗಳ ಮೇಲಿನ ಆಮದು ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ಗ್ರೀನ್ ಎನರ್ಜಿಯನ್ನು ಪ್ರೋತ್ಸಾಹಿಸಲು ಬ್ಯಾಟರಿ ಮತ್ತು ಸೋಲಾರ್ ಪ್ಯಾನೆಲ್ಗಳ ಬೆಲೆ ಕೂಡ ಇಳಿಯುವ ನಿರೀಕ್ಷೆ ಇದೆ. ಸರಿ, ನಮ್ಮ ಖರ್ಚುಗಳ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಉಳಿತಾಯ ಮತ್ತು ಹೂಡಿಕೆಗಳ ಕಡೆ ಗಮನ ಹರಿಸೋಣ. ಬಜೆಟ್ ದಿನದಂದು ತುಂಬಾ ಜನ ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಿರೀಕ್ಷಿಸಿದ್ರು. ಆದರೆ ಆಗಿದ್ದೇ ಉಲ್ಟಾ, ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕುಸಿತು. ಯಾಕೀಗಾಯ್ತು? ಬಜೆಟ್ನಲ್ಲಿನ ಯಾವ ಘೋಷಣೆಗಳು ಹೂಡಿಕೆದಾರರಿಗೆ ಇಷ್ಟ ಆಗಲಿಲ್ಲ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನು ನೋಡೋಣ. ಮಾರ್ಕೆಟ್ ಬೀಳೋದಕ್ಕೆ ಮುಖ್ಯ ಕಾರಣ ಈ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಥವಾ STT. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ಯಾವುದೇ ಶೇರನ್ನ ಕೊಂಡಾಗ ಅಥವಾ ಮಾರಿದಾಗ ಸರ್ಕಾರಕ್ಕೆ ಕಟ್ಟೋ ಒಂದು ಚಿಕ್ಕ ಫೀಸ್ ಇದ್ದು. ಹೈವೇ ಮೇಲೆ ಹೋಗುವಾಗ ಟೋಲ್ ಕಟ್ತೀವಲ್ಲ, ಹಾಗೆ. ಈ ತೆರಿಗೆಯಲ್ಲಿ ಸಣ್ಣ ಬದಲಾವಣೆ ಮಾಡಿದ್ರೂ ಮಾರ್ಕೆಟ್ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. ಈ ಸ್ಲೈಡ್ನಲ್ಲಿರೋ ನಂಬರ್ಗಳನ್ನ ನೋಡಿದ್ರೆ ಶಾಕ್ ಆಗುತ್ತೆ. ಸರ್ಕಾರ ಡೆರಿವೇಟಿವ್ಸ್ ಟ್ರೇಡಿಂಗ್ ಅಂದ್ರೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲಿನ STT ಅನ್ನ ಸಕ್ಕಟ್ ಜಾಸ್ತಿ ಮಾಡಿದೆ. ಫ್ಯೂಚರ್ಸ್ ಮೇಲಿನ ತೆರಿಗೆಯನ್ನ 2.5 ಪಟ್ಟು ಮತ್ತು ಆಪ್ಷನ್ಸ್ ಮೇಲಿನ ತೆರಿಗೆಯನ್ನ 1.5 ಪಟ್ಟು ಹೆಚ್ಚಿಸಲಾಗಿದೆ. ಇದು ದಿನನಿತ್ಯ ಟ್ರೇಡಿಂಗ್ ಮಾಡೋರ ಮೇಲೆ ಮತ್ತು ದೊಡ್ಡ ಹಣಕಾಸು ಸಂಸ್ಥೆಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅವರ ಲಾಭ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೆ ಬಜೆಟ್ ಘೋಷಣೆ ಆದ ತಕ್ಷಣ ಮಾರ್ಕೆಟ್ನಲ್ಲಿ ಎಲ್ಲರೂ ಶೇರ್ಗಳನ್ನು ಮಾರೋಕೆ ಶುರು ಮಾಡಿದ್ರು. ಹಲವಾರು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ಹೇಳ್ತಾರೆ. STT ಹೆಚ್ಚಳವೇ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋಕೆ ಮುಖ್ಯ ಕಾರಣ ಅನ್ನೋದು ಅವರ ಅಭಿಪ್ರಾಯ. ಸರ್ಕಾರದ ಒಂದು ಸಣ್ಣ ತೆರಿಗೆ ಬದಲಾವಣೆ ಇಡೀ ಮಾರ್ಕೆಟ್ ಸೆಂಟಿಮೆಂಟನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಆದರೆ ಮಾರ್ಕೆಟ್ನ ನಿರಾಸೆಗೆ ಇದು ಒಂದೇ ಕಾರಣ ಆಗಿರಲಿಲ್ಲ. STT ಹೆಚ್ಚಳದ ಜೊತೆಗೆ ಇನ್ನೊಂದು ಜನಪ್ರಿಯ ಹೂಡಿಕೆಗೂ ದೊಡ್ಡ ಹೊಡೆತ ಬಿದ್ದಿದೆ. ಅದೇ ಸಾವರೆನ್ ಗೋಲ್ಡ್ ಬಾಂಡ್ಗಳು ಅಥವಾ SGV.
ಈ ಬಾಂಡ್ಸ್ಗಳು ತುಂಬಾನೇ ಫೇಮಸ್. ಯಾಕಂದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದಂತೆಯೂ ಆಗುತ್ತೆ, ಜೊತೆಗೆ ಮೆಚುರಿಟಿ ಆದಾಗ ಬರೋ ಲಾಭಕ್ಕೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಆದ್ರೆ ಈ ಬಜೆಟ್ ಆ ಮುಖ್ಯವಾದ ತೆರಿಗೆ ಲಾಭವನ್ನೇ ಕಿತ್ಕೊಂಡಿದೆ. ಈ ಸ್ಲೈಡ್ನಲ್ಲಿರೋ ಬದಲಾವಣೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಹೇಗಿತ್ತು ಅಂದ್ರೆ, ನೀವು SGBಯನ್ನ RBIಯಿಂದ ನೇರವಾಗಿ ಕೊಂಡಿರಲಿ ಅಥವಾ ಬೇರೆಯವರಿಂದ ಶೇರ್ ಮಾರ್ಕೆಟ್ನಲ್ಲಿ ಕೊಂಡಿರಲಿ, ಮೆಚ್ಯೂರಿಟಿ ಆದಾಗ ಬರೋ ಲಾಭಕ್ಕೆ ಪೂರ್ತಿ ಟ್ಯಾಕ್ಸ್ ಫ್ರೀ ಇತ್ತು. ಆದರೆ ಏಪ್ರಿಲ್ 1, 2026ರಿಂದ ಈ ನಿಯಮ ಬದಲಾಗುತ್ತೆ. ಕೇವಲ RBIಯಿಂದ ನೇರವಾಗಿ ಖರೀದಿಸಿ 8 ವರ್ಷ ಪೂರ್ತಿ ಇಟ್ಕೊಂಡವರಿಗೆ ಮಾತ್ರ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಅಂದ್ರೆ ಶೇರ್ ಮಾರ್ಕೆಟ್ನಲ್ಲಿ SGB ಟ್ರೇಡ್ ಮಾಡೋರಿಗೆ ಇನ್ಮುಂದೆ ಈ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ. ಇದು ಈ ಬಾಂಡ್ಗಳ ಆಕರ್ಷಣೆಯನ್ನು ಕಡಿಮೆ ಮಾಡ್ಬೋದು. ಸರಿ, ನಮ್ಮ ಪರ್ಸನಲ್ ಫಿನಾನ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೇಶದ ಎಕಾನಮಿಯ ದೊಡ್ಡ ಚಿತ್ರಣ ನೋಡೋಣ. ಪ್ರತಿಯೊಂದು ಬಜೆಟ್ನಲ್ಲೂ ಕೆಲವು ಇಂಡಸ್ಟ್ರಿಗಳಿಗೆ ಲಾಭ ಆಗತ್ತೆ, ಕೆಲವು ಇಂಡಸ್ಟ್ರಿಗಳಿಗೆ ನಿರಾಸೆ ಆಗುತ್ತೆ. ಇದು ಸರ್ಕಾರದ ಆದ್ಯತೆ ಏನು ಅನ್ನೋದೆಲ್ಲ ತೋರಿಸುತ್ತೆ. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಗೆದ್ದವರ್ಯಾರು, ಸೋತವರ್ಯಾರು ನೋಡೋಣ ಬನ್ನಿ. ಈ ಬಜೆಟ್ನ ಅಸಲಿ ವಿನ್ನರ್ಸ್ ಅಂದ್ರೆ ಕೆಲವು ನಿರ್ದಿಷ್ಟ ಇಂಡಸ್ಟ್ರಿಗಳು. ಉದಾಹರಣೆಗೆ ಡೇಟಾ ಸೆಂಟರ್ಗಳಿಗೆ 2047ರವರೆಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದಾರೆ. ಇದರರ್ಥ ಭಾರತವನ್ನು ಒಂದು ಗ್ಲೋಬಲ್ ಡೇಟಾ ಹಬ್ ಮಾಡೋದು ಸರ್ಕಾರದ ದೊಡ್ಡ ಪ್ಲಾನ್. ಬಯೋಫಾರ್ಮಾ ರಿಸರ್ಚ್ಗೆ 10,000 ಕೋಟಿ ಮೀಸಲಿಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಮೀಸಲಿಟ್ಟ ಹಣವನ್ನು ಡಬಲ್ ಮಾಡಿದ್ದಾರೆ. ಇದು ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಬೂಸ್ಟ್. ಜೊತೆಗೆ ಮೆಡಿಕಲ್ ಟೂರಿಸಂ ಮತ್ತು 7 ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳ ಘೋಷಣೆ ಕೂಡ ಈ ಸೆಕ್ಟರ್ಗಳಿಗೆ ದೊಡ್ಡ ಲಾಭ ತಂದುಕೊಳ್ಳಲಿದೆ. ಇನ್ನೊಂದು ಕಡೆ ಕೆಲವು ಕ್ಷೇತ್ರಗಳಿಗೆ ನಿರಾಸೆಯಾಗಿದೆ. ನಾವಾಗಲೇ ನೋಡ್ದ ಹಾಗೆ STT ಹೆಚ್ಚಳದಿಂದ ಕ್ಯಾಪಿಟಲ್ ಮಾರ್ಕೆಟ್ಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನೊಂದು ಮುಖ್ಯ ಕ್ಷೇತ್ರ ಅಂದ್ರೆ ಡಿಫೆನ್ಸ್. ದೇಶದ ಭದ್ರತೆ ದೃಷ್ಟಿಯಿಂದ ಈ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಹಣ ಮೀಸಲಿಡಬಹುದು ಅಂತ ಮಾರ್ಕೆಟ್ ನಿರೀಕ್ಷಿಸಿತು. ಹಂಚಿಕೆ ಹೆಚ್ಚಾಗಿದ್ರೂ ಅದು ನಿರೀಕ್ಷೆಯ ಮಟ್ಟದಲ್ಲಿ ಇರಲಿಲ್ಲ. ಇದು ಕೂಡ ಡಿಫೆನ್ಸ್ ಸಂಬಂಧಿತ ಷೇರ್ಗಳಲ್ಲಿ ನಿರಾಸೆ ಮೂಡಿಸ್ತು. ಇಷ್ಟೆಲ್ಲ ನೋಡಿದ ಮೇಲೆ ಈ ಬಜೆಟ್ನಿಂದ ನಾವು ಏನೋ ಅರ್ಥ ಮಾಡ್ಕೋಬೇಕು. ಈ ಎಲ್ಲ ಘೋಷಣೆಗಳನ್ನು ಒಟ್ಟು ಸೇರಿಸಿ ನೋಡಿದಾಗ ನಮಗೆ ಸಿಗುವ ದೊಡ್ಡ ಚಿತ್ರಣ ಏನು, ಸರ್ಕಾರದ ದೂರದೃಷ್ಟಿ ಏನು? ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಈ ಬಜೆಟ್ ಸಾಮಾನ್ಯ ಜನರಿಗೆ ತಕ್ಷಣದ ಲಾಭ ಕೊಡೋದಕ್ಕಿಂತ ದೇಶದ ಇಂಡಸ್ಟ್ರಿಯನ್ನ ದೀರ್ಘಾವಧಿಗೆ ಬಲಪಡಿಸೋದಕ್ಕೆ ಹೆಚ್ಚು ಗಮನ ಕೊಟ್ಟಿದೆ. ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರ ಮಾಡಿದೆ. ತೆರಿಗೆ ಕಡಿತದಂತಹ ಸಣ್ಣ ತಕ್ಷಣದ ಖುಷಿ ಕೊಡೋದಕ್ಕಿಂತ ಡೇಟಾ ಸೆಂಟರ್, ಬಯೋಫಾರ್ಮಾ, ಎಲೆಕ್ಟ್ರಾನಿಕ್ಸ್ನಂತಹ ಭವಿಷ್ಯದ ಇಂಡಸ್ಟ್ರಿಗಳಲ್ಲಿ ಹೂಡಿಕೆ ಮಾಡೋದು ಉತ್ತಮ ಅಂತ ಸರ್ಕಾರ ಭಾವಿಸಿದೆ. ಇದರ ಹಿಂದಿನ ಐಡಿಯಾ ಸಿಂಪಲ್: ಇಂಡಸ್ಟ್ರಿಗಳು ಬೆಳೆದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ಲಾಂಗ್ ರನ್ನಲ್ಲಿ ದೇಶದ ಆರ್ಥಿಕತೆ ಬಲಗೊಳ್ಳುತ್ತೆ. ಹಾಗಾದ್ರೆ ಇದೊಂದು ಹೊಸ ಆರ್ಥಿಕ ದಾರಿಯ ಆರಂಭನಾ? ಸರ್ಕಾರ ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಗೆ ಸಬ್ಸಿಡಿ ಕೊಡೋದಕ್ಕಿಂತ ದೊಡ್ಡ ಉದ್ಯಮಗಳಿಗೆ ಬೆಂಬಲ ಕೊಡೋದ್ರ ಮೇಲೆ ಹೆಚ್ಚು ಗಮನ ಹರಿಸುತ್ತಾ? ಈ ಉದ್ಯಮ ಮೊದಲು ಅನ್ನೋ ದೃಷ್ಟಿಕೋನ ಭಾರತದ ಬೆಳವಣಿಗೆಗೆ ಸಹಾಯ ಮಾಡುತ್ತಾ ಅಥವಾ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನ ಇನ್ನಷ್ಟು ಹೆಚ್ಚಿಸುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಮಯವೇ ಹೇಳಬೇಕು. ಈ ಬಜೆಟ್ 2026ರ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.